ಏಪ್ರಿಲ್ 14ರಂದು ಕಲಬುರಗಿ ಜಿಲ್ಲೆಯ ಔರಾದ್ ಗ್ರಾಮದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಿಸಲಾಯಿತು. ಎಷ್ಟಂದ್ರೆ 45 ಡಿಗ್ರಿ ಸೆಲ್ಸಿಯಸ್. ಇಂದು ಇಡೀ ಭಾರತನೇ ಹೀಟ್ ವೇವ್ನಿಂದ ಸಂಕಷ್ಟದಲ್ಲಿದೆ. ವಿಶ್ವದಲ್ಲೇ 100 ಅತಿ ಹೆಚ್ಚು ತಾಪಮಾನ ಹೊಂದಿರತಕ್ಕಂಥ ನಾವು ನಗರಗಳ ನೋಡಿದ್ರ 100ರಲ್ಲಿ 95 ನಗರಗಳು ಭಾರತದಲ್ಲಿ ಅವ. ಇದು ಭಾರತದ ಸ್ಥಿತಿ ಆದ್ರೆ ಇವತ್ತು ಉತ್ತರ ಕರ್ನಾಟಕದ ಜನರು ಬಹಳ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಅದಾರೆ. ಯಾಕಂದ್ರ ಕರ್ನಾಟಕದ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ನಾವು ನೋಡಿದ್ವಿ ಅಂದ್ರೆ 3,80,000 ತನಕ ಅದ. ಅದೇ ಉತ್ತರ ಕರ್ನಾಟಕದ ಜಿಲ್ಲೆಗಳು ಅತಿ ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿದ್ದಾವೆ. ಎಲ್ಲಕ್ಕಿಂತ ಕಡಿಮೆ ಪರ್ ಕ್ಯಾಪಿಟಲ್ ಹೊಂದಿರುವ ಜಿಲ್ಲೆ ಯಾವ್ದಾದ್ರೆ ಕಲಬುರಗಿ, ಬರೀ 1,44,000 ರೂಪಾಯಿ ಮಾತ್ರ. ಉತ್ತರ ಕರ್ನಾಟಕದಲ್ಲಿ ಇವತ್ತು ಕೂಡ ಬಹಳಷ್ಟು ಜನ ಕೃಷಿ ಮೇಲೆ ಅವಲಂಬನೆಯಾಗಿದ್ದಾರೆ. ಕೂಲಿ ಕಾರ್ಮಿಕರು, ರಸ್ತೆ ಬದಿಯಲ್ಲಿ ವ್ಯಾಪಾರಿ ಮಾಡುವವರು, ಕಾಯಿಪಲ್ಯ ಮಾರುವವರು, ಹಣ್ಣು ಮಾರುವವರು, ಕಟ್ಟಡ ನಿರ್ಮಾಣಗಳಲ್ಲಿ ಕೆಲಸ ಮಾಡುವವರು, ಆಟೋ ಸಂಚಾಲಕರು, ಇವರೆಲ್ಲ ಇಂಥ ಸುಡು ಬಿಸಿಲಿನಲ್ಲಿ ದಿನಕ್ಕೆ 300ರಿಂದ 500 ರೂಪಾಯಿ ಸಲಕ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಕೆಲಸ ಮಾಡಲಿರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಉತ್ತರ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೇವಲ 20 ವರ್ಷದ ಮೊಹಮ್ಮದ್ ಸಮೀರ್ ಅಂತ ಯುವಕ ಇದೇ ಹೀಟ್ ಸ್ಟ್ರೋಕ್ ನಿಂದ ಸಾವನ್ನಪ್ಪಿದ್ದಾರೆ. ಈ ದುಃಖದ ಸುದ್ದಿ ಬಂದು ಸ್ವಲ್ಪ ದಿನ ಆಗಿತ್ತಿಲ್ರಿ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುದೋಳ ಗ್ರಾಮದಲ್ಲಿ ಮನ್ರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹುಸೇನಪ್ಪ ಅನ್ನುವವರು ಮತ್ತೆ ಇದೇ ಹೀಟ್ ಸ್ಟ್ರೋಕ್ ನಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬರೀ ಹೀಟ್ ಸ್ಟ್ರೋಕ್ ಅಂತ ಅಷ್ಟೇ ಅಲ್ಲ, ಇವತ್ತು ಉತ್ತರ ಕರ್ನಾಟಕ ಪೂರ್ತಿ ನೀರಿನ ಸಂಕಟದಲ್ಲಿ ಕೂಡ ಇದೆ. ಕರ್ನಾಟಕದಲ್ಲಿ 240 ತಾಲೂಕಿನಲ್ಲಿ 207 ತಾಲೂಕುಗಳು ನೀರಿನ ಸಂಕಷ್ಟದಲ್ಲಿ ಅದಾವ. ಅದರಲ್ಲಿ 60 ತಾಲೂಕುಗಳು ಭೀಕರವಾಗಿ ನೀರಿನ ಕೊರತೆಯನ್ನು ಅನುಭವಿಸುತ್ತವೆ. ಆ 60 ತಾಲೂಕಿನಲ್ಲಿ ಹೆಚ್ಚಿನ ತಾಲೂಕುಗಳು ಇದೇ ಉತ್ತರ ಕರ್ನಾಟಕದ ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಅದಾವೆ. ಬರೀ ಬಿಸಿಲು ಮತ್ತು ನೀರಿನ ಕೊರತೆ ಅಂತ ಅಲ್ಲರಿ, ನಾವು ಮಳೆಗಾಲವನ್ನು ಕೂಡ ನೋಡಿದಾಗ ಕಳೆದ 6 ವರ್ಷಗಳಿಂದ ಕರ್ನಾಟಕದಲ್ಲಿ ಪೂರಾ ರೈನ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಕಳೆದ 2 ವರ್ಷಗಳಿಂದ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯ ದಿನಗಳನ್ನು ನಾವು ನೋಡಿದ್ದೀವಿ. ಈ ಅತಿ ಹೆಚ್ಚು ಮಳೆಯ ದಿನಗಳಿಂದ ಕರ್ನಾಟಕದಲ್ಲಿ ಒಟ್ಟು 13.67 ಲಕ್ಷ ಹೆಕ್ಟೇರ್ ಬೆಳೆ ಇರುವಂತಹ ಭೂಮಿ ಹಾಳಾಗಿದೆ. ಆ 13.67 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ 70% ಭೂಮಿ ಉತ್ತರ ಕರ್ನಾಟಕದ ಜಿಲ್ಲೆಗಳೇ ಅದಾವ. ಈ ಅತಿ ಹೆಚ್ಚು ಮಳೆಯಾಗೋದ್ರಿಂದ ಹೋದ ವರ್ಷನೇ ಸುಮಾರು 50% ತೊಗರಿ ಇಳುವರಿಯಲ್ಲಿ ಕಡಿಮೆಯನ್ನು ನಾವು ನೋಡಿದ್ದೇವೆ. ಬಿಸಿಲಿನಲ್ಲಿ ಜನ ಸಾಯ್ತಿದ್ದಾರೆ, ನೀರಿನ ಕೊರತೆ ಇದೆ, ಮಳೆಗಾಲದಲ್ಲಿ ಬೆಳೆ ಬೆಳೀತಾ ಇಲ್ಲ. ನಾವು ಇಷ್ಟೆಲ್ಲ ಆದ್ಮೇಲೆ ಈ ಜನ ನೀರ್ ಸಿಗ್ತಿಲ್ಲ, ಊಟ ಸಿಗ್ತಾ ಇಲ್ಲ ಅಂದ್ರೆ ನಾವ್ ಎಷ್ಟೇ ದುಡ್ಡು ಮಾಡಿ ಆಸ್ತಿ ಮಾಡಿ ಈ ಪ್ರದೇಶದಲ್ಲಿ ಬದುಕೋದು ಹೆಂಗ? ನಾವು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಜಾತಿಯವರಾಗಿರ್ಬೋದು, ಯಾವುದೇ ಮತ ಸಂಪ್ರದಾಯದವರಾಗಿರ್ಬೋದು, ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ಮಾಡೋರಾಗಿರ್ಬೋದು, ನೀವು ಲೆಫ್ಟ್ ವಿಂಗ್ ದವ್ರು ಇರ್ರಿ, ರೈಟ್ ವಿಂಗ್ ದವ್ರು ಇರ್ರಿ, ಯಾವುದೇ ಕ್ರಿಕೆಟ್ ಸೆಲೆಬ್ರಿಟಿ ಸಪೋರ್ಟ್ ಮಾಡ್ರಿ, ಯಾವುದೇ ಫಿಲ್ಮ್ ಹೀರೋಗೆ ಸಪೋರ್ಟ್ ಮಾಡ್ರಿ, ನಿಮ್ ಯೋಚನೆ ನಿಮ್ ಜೊತೆ. ಇದು ಕ್ಲೈಮೇಟ್ ಚೇಂಜ್ ಯಾರಿಗೂ ಬಿಡಲ್ಲ, ಪ್ರತಿಯೊಬ್ಬರಿಗೂ ತಗೊಂಡು ಕಷ್ಟಪಡ್ತದೆ. ಇದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಮುಂದುವರಿತು ಅಂದ್ರೆ ನಾವು ಇಲ್ಲಿಂದ ವಲಸೆ ಹೋಗ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಇಲ್ಲೇ ಇದ್ದು ಒಬ್ರು ಸಾಯ್ಬೇಕಾಗುತ್ತೆ. ಯಾವುದೇ ರಾಜಕೀಯ ಪಕ್ಷಗಳು ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಹಿಂದೂ ಅಂತ ಕೆಲವೊಂದು ರಾಜಕೀಯ ಪಕ್ಷಗಳಿಗೆ ಓಟ್ ಕೊಡ್ತಿದ್ದೀವಿ, ಕೆಲವೊಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಓಟ್ ತಗೋತಾ ಇದ್ರು, ಬರೀ ತಮ್ಮ ಮನೆತನವನ್ನ ರಾಜಕೀಯದಲ್ಲಿ ಇರಿಸೋದಕ್ಕೆ ಕೆಲಸ ಮಾಡ್ತಿದ್ದಾರೆ. ನಾವು ಎಷ್ಟು ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ತರ್ತೀವಿ, ಎಷ್ಟು ನಾವು ಇದ್ರ ಬಗ್ಗೆ ಜಲ್ದಿ ತಿಳ್ಕೊತೀವಿ, ಅಷ್ಟು ಜಲ್ದಿ ನಾವು